ಹೇಳ್ತಿದ್ದೀನಲ್ಲ, ಊಟಕ್ಕೆ ಮಾತ್ರ 5/10 ಕೊಡ್ಬೋದು ಇವ್ರಿಗೆ, ಅಷ್ಟು ಚೆನ್ನಾಗಿ. ಹುಷಾರಾಗಿ ಹೋಗಿ, ಎಲ್ಲಿ ತುಂಬ ಕಡೆ ಸ್ಕ್ಯಾಮ್ ಮಾಡ್ತಾರೆ ದುಡ್ಡು. ಅಲ್ಲಿ ಒಳಗೋಗಂಗಿಲ್ಲ ಕನ್ನಡ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 3. ಸೊ ಇಟ್ಸ್ ಸೆಕೆಂಡ್ ಡೇ ಇನ್ ವೃಂದಾವನ್. ನಾವಿವತ್ತು ಬರ್ಸಾನ ಸೈಡ್ ಹೋಗ್ತಿದ್ದೀವಿ, ಅಂದರೆ ರಾಧಾರಾಣಿನ ಮೀಟ್ ಮಾಡ್ತಾ ಇದ್ದೀವಿ. ಅಲಕವನ ರಾಧಾರಾಣಿನ ಮೀಟ್ ಮಾಡ್ಕೊಂಬರ್ತಾಯಿದ್ದೀವಿ, ರಾಧಮ್ಮನ ಮೀಟ್ ಮಾಡ್ಕೊಂಬರ್ತೀವಿ. ಬರ್ಸಾನ, ಆಮೇಲೆ ಫಸ್ಟು ಗೋವರ್ಧನ್ ಹೋಗ್ತಾಯಿದ್ದೀವಿ ಆಯಿತಾ. ಮಧ್ಯಾಹ್ನ ಹೊರಡ್ತಾ ಇದ್ದೀವಿ, ಅರೌಂಡ್ 1 o'clock ಅಷ್ಟೊತ್ತಿಗೆ. ಈಗ ಟೈಮ್ 8 o'clock. ನಮ್ಮ ಅಲಾರಾಮ್ ಇವತ್ತು 7 ಗಂಟೆಗೆ ಎದ್ದುಬಿಟ್ಟಿದೆ. ಅಲಾರಾಮ್ 7 ಗಂಟೆಗೆ ಎದ್ದು ಈಗ 8:08 ಆಗ್ತಾಯಿದೆ. ಸೊ ಜಸ್ಟ್ ಬ್ರಷ್ ಮಾಡಿ ವಿಲ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಫಸ್ಟ್, ಬಿಕಾಸ್ ಆಮೇಲೆ ಬಂದು ಚೊಪ್ಪ ರೆಡಿಯಾಗಿ ಆಮೇಲೆ ಮಧ್ಯಾಹ್ನ ನಾವು ಹೊರಟಿ ಗೋವರ್ಧನ್ ನೋಡಿಕೊಂಡು ಗೋವರ್ಧನ್ ಪರಿಕ್ರಮ ಮಾಡ್ಕೊಂಬರ್ತೇವೆ. ಏನಪ್ಪ ಅಂತಂದರೆ, ಗೋವರ್ಧನ್ ಪರಿಕ್ರಮ ಅಂದರೆ ಕೃಷ್ಣ ಗೋವರ್ಧನ ಬೆಟ್ಟನ ಈ ಕಿರುಳು ಬೆರಳಲ್ಲಿ ಎತ್ತುತ್ತಾರಲ್ವ, ಸೊ ಆ ಪ್ಲೇಸು ಗೋವರ್ಧನ್ನು. ಅಲ್ಲಿ 11 ಕಿಲೋಮೀಟರ್ 21 ಕಿಲೋಮೀಟರ್ ಪರಿಕ್ರಮ ಮಾಡ್ತಾರೆ ಎಲ್ಲರೂ. ಅಂದರೆ ಅದನ್ನು ಒಂದು ರೌಂಡಿಂಗ್ ಹಾಕ್ತಾರೆ. ಅದನ್ನು ಆ್ಯಕ್ಚುಲಾಗಿ ನಡ್ಕೊಂಡು ಹಾಕಬೇಕು. 8 hours ಆಗುತ್ತೆ ಅದು 21 ಕಿಲೋಮೀಟರ್ಸ್ ಪರಿಕ್ರಮ. ಬಟ್ ವಿತ್ ದ ಬೇಬಿ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಪಾಸಿಬಲ್. ಆ್ಯಂಡ್ ನಾವಿನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಟ್ ಟು ಕಮ್ ವೆರಿ ಫ್ರೀಕ್ವೆಂಟ್ಲಿ, ಬಟ್ ಲೆಟ್ಸ್ ಸಿ. ಬಟ್ ಅದಕ್ಕೆ ಈ ಸಲ ವಿ ಆರ್ ಗೋಯಿಂಗ್ ಬೈ ಅಲ್ಲೊಂದು ಆಟೋ ಇರುತ್ತೆ. ಸೊ ಅದರಲ್ಲಿ 2 hours ಬೇಕಾಗುತ್ತೆ 21 ಕಿಲೋಮೀಟರ್ಸ್ ಪರಿಕ್ರಮ. ಮಧ್ಯದಲ್ಲಿ ದೇವಸ್ಥಾನಗಳೆಲ್ಲ ಸಿಗುತ್ತೆ, ಅದನ್ನು ತೋರಿಸ್ಕೊಂಡು ವಾಪಸ್ ಅದೇ ಸ್ಟಾಪಿಗೆ ಬಿಡ್ತಾರೆ. ಬಟ್ ಇಲ್ಲಿಂದ ನಾವು ಟ್ಯಾಕ್ಸಿ ಮಾಡ್ಕೊಂಡು ಗೋವರ್ಧನಿಗೆ ನಮ್ಮ ಫಸ್ಟ್ ಸ್ಟಾಪ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ವಿ ಹ್ಯಾವ್ ಟು ಗೋ ಬೈ ದೇರ್ ಓನ್ ಆಟೋ, ಬಿಕಾಸ್ ಅದು ಪರಿಕ್ರಮ ಅದು ತುಂಬ ಚಿಕ್ಕ ಜಾಗ ಅಂತೆ. ಅಲ್ಲಿ ಐ ಡೋಂಟ್ ಥಿಂಕ್ ಸೊ ಕಾರ್ಗಳೆಲ್ಲ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ರು. ಸೊ ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಲ್ಲಿಂದ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ನಂದಗಾವ್ಗೆ ಹೋಗ್ತಾ ಇದ್ದೀವಿ. ಐ ಗೆಸ್ ನಂದಗಾಂವ್ ಅಂತಂದರೆ ರಾಧಾರಾಣಿಯವರ ಅಪ್ಪಾಜಿಯ ಊರು ಅನ್ಸತ್ತಲ್ವ. ಸೊ ಆ ಪ್ಲೇಸನ್ನು ನೋಡಿಕೊಂಡು ಆಮೇಲೆ ನಾವು ಹೋಗ್ತಾಯಿದ್ದೀವಿ ರಾಧಾರಾಣಿನ ನೋಡ್ಕೊಂಬರ್ತಿದ್ದೀವಿ. ರಾಧಾರಾಣಿ ಬರ್ಸಾನದಲ್ಲಿರೋದು. ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ, ರಾಧಾರಾಣಿಯ ಮಂದಿರ ಇದೆ. ಅದಾದಮೇಲೆ ಅಲ್ಲೇ ಕೀರ್ತಿ ಮಂದಿರ ಇದೆ. ಅಲ್ಲಿ ಲೈಟ್ ಶೋ ಇರುತ್ತೆ 7 o'clock ಅಷ್ಟೊತ್ತಿಗೆ. ಇಟ್ಸ್ ಲುಕ್ಸ್ ಗುಡ್ ಅಂತ ಹೇಳ್ಬಿಟ್ಟು ಅವರು ಮಧ್ಯಾಹ್ನದ ಪ್ಲ್ಯಾನ್ ಮಾಡಿದ್ರು. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆನೇ, ಬಟ್ ಡ್ರೈವರು ಈ ಥರ ಮಾಡೋಣ ಅಂತ ಹಿ ಸಜೆಸ್ಟೆಡ್. ಸೊ ವಿ ಆಲ್ಸೋ ಫೆಲ್ಟ್ ಲೈಕ್ ಗುಡ್, ಬಿಕಾಸ್ ವಿತ್ ದ ಬೇಬಿ ದ ಲೇಟ್ ಇಸ್ ಬೆಟರ್ ಅಂತ ಸುಮ್ಮನಾದ್ವಿ. ಆ್ಯಂಡ್ ಇವನಿಗೊಂದು ನ್ಯಾಪ್ ಕೊಟ್ಟರೆ 11 ಗಂಟೆ ಅಷ್ಟೊತ್ತಿಗೆ ಹಿ ವಿಲ್ ಬಿ ಫೈನ್. ಆ್ಯಂಡ್ ಇನ್ ಕಾರ್ ವಿಲ್ ಸ್ಲೀಪ್ ಅಗೇನ್, ಸೊ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ದಿಸ್ ಈಸ್ ದ ಪ್ಲ್ಯಾನ್ ಆಫ್ ಟುಡೇ. ಏನೂ ಅಳಲ್ಲ ಅವನು. ನೆನ್ನೆ ಪಾಪ ಸಂಜೆ 7:30 ಮೇಲೆ ಹಿ ಬಿಕಮ್ ಸೋ ಟಯರ್ಡ್, ಹಿ ವಾಂಟೆಡ್ ಟು ಸ್ಲೀಪ್. ಸೊ ತುಂಬ ಕಿರಿಕಿರಿ ಮಾಡಿದ. ಆವಾಗ ಅಲ್ಲಿವರೆಗೂ ಏನು ಸೌಂಡೇ ಇಲ್ಲ. ಅವನಿಗೆ ಏನು ಅರ್ಥ ಆಗ್ತಿದೆ ಏನೋ. ಇವಾಗ ಮಲಗಿಸಿ ಬಂದಿದ್ದೀನಿ. ಹ್ಯಾವ್ ಟು ಗೆಟ್ ರೆಡಿ ನಾವು. ಇವಾಗ ಹೊರಟಿದ್ದೇವೆ. ಇವತ್ತಿನ ಡೇ ಟ್ರಿಪ್ ಶುರುವಾಗಿದೆ ನಮ್ಮದು. ಸೊ ಫಸ್ಟ್ ಥಿಂಗ್ ಫಸ್ಟ್, ಪಾಪುಗೆ ಅಲ್ಲಿ ಪರೋಟ ತಿನ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೋಯ್ತು. ಸೊ ಹಾಗಾಗಿ ಈಗ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಅವನಿಗೆ ಹಂಗೆ ಒಂಚೂರು
ಸೊ ನಾವಿಲ್ಲಿ ಗೋವರ್ಧನ್ ಪರಿಕ್ರಮನ ಶುರು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಪ್ಲೇಸ್ ಇದೆ, ಇದು ರಾಧಾಕುಂಡ್ ಅಂತ. ಈ ಪ್ಲೇಸಿಂದ ಶುರು ಮಾಡಿ ನಾವು ವಾಪಸ್ ಇಲ್ಲಿಗೆ ಬರ್ತೇವೆ. ಈ ರೀತಿ ಒಂದು ಗಾಡಿಯಲ್ಲಿ ನಾವು ಹೋಗಬೇಕಾಗುತ್ತೆ. ನಮ್ಮ ಟ್ಯಾಕ್ಸಿ ಅಲ್ಲೇ ನಿಂತಿದೆ. ಹ್ಯಾವ್ ಟು ಬಾರ್ಗೇನ್ ಆಯಿತಾ, ಅಂದರೆ ಅವರು 1500 ಹೇಳ್ತಾರೆ, 2000 ಹೇಳ್ತಾರೆ, ಮತ್ತು ಇದು ಶೇರಿಂಗಲ್ಲೂ ಬರ್ಬೋದು. ಬಟ್ ನಾವು ಈ ಆಟೋ ನಾವು ತೊಗೊಂಡಿದ್ದೇವೆ. ಸೊ 1200 ರೂಪಾಯಿ ನಾವು ಮಾತಾಡಿದ್ದು. 21 ಕಿಲೋಮೀಟರು 5 ದೇವಸ್ಥಾನನ ತೋರಿಸಿ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಿಡ್ತಾರೆ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ನಾವು ಟ್ಯಾಕ್ಸಿ ಅವ್ರನ್ನ ಕರ್ಕೊಂಡು ಬಂದಿರಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಸೊ ಇಲ್ಲಿಂದ ಶುರು ಮಾಡಬೇಕು ಅಂತ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬಿಕಾಸ್ ಅಲ್ಲಿ ಏನೂ ಒಂದು ಏನಂತಾರೆ, ಒಂದು ಇಂಡಿಕೇಷನ್ ಇಲ್ಲ, ಸೈನ್ ಇಲ್ಲ, ಏನೂ ಇಲ್ಲ. ನಾರ್ಮಲ್ ಪೀಪಲ್ ಟೂರಿಸ್ಟ್ಗಳಿಗಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಇಲ್ಲಿಂದ ಶುರು ಮಾಡಬೇಕು ಅಂತ. ವಿಲ್ ಬಿ ಲೈಕ್ ಥಿಂಕಿಂಗ್ ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಸೊ ಐ ಥಿಂಕ್ ದ ಬೆಸ್ಟ್ ಥಿಂಗ್ ವಿ ಡಿಡ್ ಇಸ್ ಕ್ಯಾಬ್ನ ಮಾಡ್ಕೊಂಬಂದಿದ್ದು. ಬಿಕಾಸ್ ವಿ ಡೈರೆಕ್ಟೆಡ್ ಸೋ ವೆಲ್, ಕರೆಕ್ಟಾಗಿ ಅಲ್ಲಿ ಇಳಿಸಿದ್ರು, ಕರೆಕ್ಟಾಗಿ ಹೋಗ್ತಾ ಇದ್ವಿ. ಆ್ಯಂಡ್ 21 ಕಿಲೋಮೀಟರ್ಸ್ ಆಲ್ಮೋಸ್ಟ್ 2 hours ಆಗುತ್ತೆ. ಸೊ ಹೋಗಿ ಬರ್ತೇವೆ. ಹುಷಾರಾಗಿ ಹೋಗಿ. ಎಲ್ಲಿ ತುಂಬ ಕಡೆ ಸ್ಕ್ಯಾಮ್ ಮಾಡ್ತಾರೆ, ದುಡ್ಡು ಎಳಿಯೋದಕ್ಕೆ ನೋಡ್ತಿರ್ತಾರೆ ಪೂಜಾರಿಗಳು, ಅವರು ಇವರು ಎಲ್ಲ. ಆ್ಯಂಡ್ ನೀವು ನಿಮ್ಮ ಆಟೋದವ್ರಿಗೆ 1 ರೂಪಾಯಿನೂ ಕೊಡಬೇಡಿ, ವಾಪಸ್ ಬಂದ ಮೇಲೆ ಕೊಡಬೇಕು. ಈವನ್ 100 ರೂಪಾಯಿನಾದರೂ ನೀವು ಕೊಟ್ಟರು ಅವ್ರೇನು ಮಾಡ್ತಾರೆ, ನಿಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡು ಅಲ್ಲೆಲ್ಲಾದರೂ ನೀವು ಸ್ಟಾಪ್ ಕೊಟ್ಟಾಗ ಬೇರೆ ಪ್ಯಾಸೆಂಜರ್ ಸಿಕ್ಕಿದ್ರೆ ಅವ್ರ ಹತ್ರ 3000 ರೂಪಾಯಿ 2000 ರೂಪಾಯಿ ಅಂತ ಮಾತಾಡಿ ಅವ್ರ ಹತ್ರ ತೊಗೊಂಡು ಹೋಗ್ಬಿಡ್ತಾರೆ. ನಿಮ್ಮನ್ನ ಅಲ್ಲೇ ಬಿಟ್ಬಿಡ್ತಾರೆ. ಆ್ಯಂಡ್ ನಿಮಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ಮತ್ತೆ ಪುನಃ ಕಷ್ಟ. ಸೊ ಹಾಗಾಗಿ ಎಲ್ಲಿ ಪರ್ಸೆಲ್ಲ ನೀವು ಕ್ಯಾಬಲ್ಲೇ ಬಿಟ್ಟು ಹೋಗ್ರಿ, ಎಲ್ಲಿಂದ ಶುರು ಮಾಡಿದ್ರಿ ಅಲ್ಲೇ ವಾಪಸ್ ಬಂದ ಮೇಲೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನಮಗೆ ಫಸ್ಟ್ ಸ್ಟಾಪ್ ಕೊಟ್ಟಿದ್ದು ರಾಧಾಕುಂಡ್ ಮತ್ತು ಶ್ಯಾಮ್ಕುಂಡ್ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ನಾನು ಅಲ್ಲಿ ತಪ್ಪು ಮಾಡಿದೆ, ಕಾಲನ್ನು ಹಿಂಗೆ ಇಡಬಾರ್ದಿತ್ತು, ಅಲ್ಲಿ ಸ್ನಾನ ಮಾಡಬೇಕು ಅಂತ. ಇಟ್ಸ್ ಎ ಹೋಲಿಯೆಸ್ಟ್ ಪ್ಲೇಸ್ ಆಫ್ ಬ್ರಜ್ ಅಂತ ಹೇಳ್ತಾರೆ. ಸೊ ಬಟ್ ನಂಗೆ ಗೊತ್ತಿರಲಿಲ್ಲ ಆವಾಗ. ಸೊ ಹಾಗಾಗಿ ಹಿಂಗೆ ಬಂದ್ವಿ. ಬಟ್ ಸೊ ಇದು ಗಿರಿರಾಜ ಮಂದಿರ. ಇಲ್ಲಿ ತುಂಬ ಸೌಂಡ್ ಇದೆ, ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಕೇಳಿಸುತ್ತೆ ನಾನು ಮಾತಾಡೋದು. ಬಟ್ ಸೊ ದಿಸ್ ಈಸ್ ದ 3rd ಸ್ಟಾಪ್, ಗಿರಿರಾಜ್ ಮಂದಿರು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡೋರು ಎಷ್ಟು ಜನ ಎತ್ಕೊಂಡು ಅವ್ರಿಗೆ ತೋರ್ಸೋದಕ್ಕೆ ಬಂದಿದ್ದಾರೆ. ಇದನ್ನು ನಾವು ನೆನ್ನೆನೂ ನೋಡಿದ್ವಿ, ಇವತ್ತು ಬಂದಿದ್ದಾರೆ. ಇದು ಗಿರಿರಾಜ್ ಪರ್ವತ ಶುರುವಾಗಿರೋದಂತೆ. ಇಲ್ಲೆಲ್ಲ ಇರೋದು ಗಿರಿರಾಜ್ ಪರ್ವತ. ಸೊ ನೋಡಿದ್ರಾ, ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ. ಆ್ಯಂಡ್ ನಮ್ಮ ಕಾನ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಶೀತ ಕೆಮ್ಮು ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಈಸ್ ನಾಟ್ ಆ್ಯಕ್ಟಿವ್. ನೋಡೋಣ, ನೈಟ್ವರೆಗೂ ಅವ್ನು ಹಿಂಗೆ ಇದ್ದರೆ ಪ್ಯಾರಾಸೆಟಮಾಲ್ ಹಾಕ್ಬಿಡ್ತೀವಿ. ಬಿಕಾಸ್ ಹಿ ಈಸ್ ವೆರಿ ಟಯರ್ಡ್, ಯು ವಾಂಟ್ ಟು ಸ್ಲೀಪ್. ಬಟ್ ಸ್ಟಾಪ್ ಕೊಡ್ತಿರೋದ್ರಿಂದ ಅವನಿಗೆ ನಿದ್ದೆನೂ ಆಗ್ತಾಯಿಲ್ಲ. ಈ 4th ಸ್ಟಾಪಿಗೆ ಬಂದಿದ್ದೀವಿ. ಇದು ಮಾನ್ಸಿ ಗಂಗಾ ದೇವಸ್ಥಾನ ಅಂತೆ. ಸೊ ಇಲ್ಲಿಂದ ಹಿಂಗೆ ಒಳಗೆ ಹೋಗಬೇಕು. ರಾಧಾಕೃಷ್ಣ ಕಾಣಿಸ್ತಾ ಇದ್ದಾರೆ. ಕಂದ ಎಲ್ಲೋಗ್ತಾ ಇದೆಯಾ? ಈ ರೀತಿ ನೀರು ಬೀಳ್ತಾ ಇದೆ. ಇಲ್ಲಿ ಸುಮಾರು ಜನ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ. ಈ ನೀರು ಹಾಕ್ಕೊಂಡು ಹೋಗಬೇಕು, ನಡಿ. ಸೊ ಹೀಗೆ ಇದೆ ಒಳಗಡೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಅಲೋ ಇದೆಯೋ ಇಲ್ಲೋ ಅಂತ, ಬಟ್ ಸುಮ್ಮನೆ ಶೂಟ್ ಮಾಡ್ತಾ ಇದ್ದೀನಿ ಈಗ. ಏನು ಕಾಣಿಸ್ತಾ ಇದೆ? ಓ ಪರ್ವತನಾ? ಓಕೆ ಓಕೆ. ಏನಲ್ಲಿ ನಮ್ಮ ಗೋವರ್ಧನ ಪರಿಕ್ರಮವನ್ನು 2.5 hours ಮುಗಿಸ್ಕೊಂಡಿದ್ದೀವಿ. ಆ ಕೆಟ್ಟ ಬಿಸಿಲು, ಆ ಟುಕ್ ಗಾಡಿ, ಬೆನ್ನೋವು, ಬಾಡಿ ಪೇಯ್ನು, ನಮಗೆ ಹಿಂಗೆ ಅನ್ನಿಸ್ತಿರ್ಬೇಕಾದ್ರೆ ಲೈಕ್ ಹಿ ಈಸ್ ಸಿಕ್, ಬೇಬಿ ಈಸ್ ಸಿಕ್. ಆ್ಯಂಡ್ ಅವನಿಗೆ ಮಲ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದಟ್ ಆಟೋ. ಆ್ಯಂಡ್ ಪದೇ ಸ್ಟಾಪ್ಗಳು ತುಂಬ ಕಷ್ಟ ಆಗ್ತಿತ್ತು. ಅವನ ಏನಂತಾರೆ, ಜ್ವರ ಜಾಸ್ತಿ ಆಗಿದ್ದು ಇವತ್ತಿನ ದಿನದಿಂದನೇ. ಸೊ ನಾವಿಲ್ಲಿ ಬರ್ಸನಾಗೆ ಬಂದಿದ್ದೇವೆ ರಾಧಾರಾಣಿ ದೇವಸ್ಥಾನಕ್ಕೆ. ಫಸ್ಟು ಇಲ್ಲಿ ಆಲ್ಮೋಸ್ಟ್ 1.5 ಗಂಟೆ 2 ಗಂಟೆ ಆಗತ್ತಂತೆ. 150ಇಂದ ಒಂದು 200 ಮೆಟ್ಲಿದೆ ಅಂತೆ. ಸೊ ಅದಕ್ಕೆ ಬೇಬಿನ ನಾವು ಬ್ಯಾಗಲ್ಲಿ, ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೇವೆ. ಹಾಕ್ಕೊಂಡಿದ್ದಾನೆ. ನಾನು ಹೇಳಿದೆ ನಾನು ಹಾಕ್ಕೊತೀನಿ ಅಂತ, ಬಟ್ ಅವನೇ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಪಾಲ್ಕಿಲೂ ಕರ್ಕೊಂಡು ಹೋಗ್ತಾರೆ, ಮತ್ತು ಬೈಕಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಜಸ್ಟ್ 100 to 150 ಅಲ್ವಾ ಹತ್ತೋಣ ಅಂತ. ಇಲ್ಲಿ ತನಕನೇ ಬಂದಿದ್ದೀವಂತೆ.
ಇನ್ನೇನು ಅಂತೇಳ್ಬಿಟ್ಟು ಹತ್ಕೊಂಡೇ ಹೋಗ್ತಾ ಇದ್ದೀವಿ. ನಮ್ಮ ರಾಧಾರಾಣಿ ಕೊನೆಗೂ ಕರೆಸ್ಕೊಂಡ್ಳು. ಸೊ ಇವಾಗ ನಾವು ಹತ್ಕೊಂಡು ಹೋಗ್ತಾ ಇದ್ದಾವೆ. ಶುರುವಾಯಿತು. ಇಲ್ಲಿ ಚಪ್ಪಲ್ ಕೆಳಗೆ ಬಿಡಬೇಕು ಅಂತಾರೆ, ಬಟ್ ಬಿಡಬೇಡ್ರಿ, ಹಾಗೆ ಹೋಗಿ ಮೇಲೆ ಆರಾಮಾಗಿ ಹತ್ಬೋದು ಗೈಸ್. ಅಂಥದ್ದು ಏನು ಕಷ್ಟ ಅಲ್ಲ. ನಾವು ಚಾಮುಂಡಿ ಬೆಟ್ಟ, ತಿರುಪತಿ ಬೆಟ್ಟ ಹತ್ತಿದವ್ರಿಗೆ ಇದೆಲ್ಲ ಏನು ಬೆಟ್ಟ. ಅದೇ ಪಾಪು ಇದೆಯಲ್ಲ, ಅದೊಂದಕ್ಕೆ ಯೋಚನೆ ಮಾಡಬೇಕಷ್ಟೇ ನಾವು. ಆಮೇಲೆ ರಾಧಾರಾಣಿನ ನೋಡೋಕ್ಕೆ ಬಂದ್ವಿ ನಾವು. ರಾಧೆ ರಾಧೆ. ಇದು ದೇವಸ್ಥಾನದ ಎಂಟ್ರಿ ಪಾಯಿಂಟ್. ಸೊ ನೋಡೋಕ್ಕೆ ಇಷ್ಟು ಚೆಂದ ಕಾಣಿಸ್ತದೆ. ನಾನು ಸುಮಾರಷ್ಟು ವೀಡಿಯೋಸ್ಗಳಲ್ಲಿ, ಫೋಟೋಸ್ಗಳಲ್ಲಿ ನೋಡ್ತಾ ಇದ್ದೆ, ಬಟ್ ನಿಜವಾಗ್ಲೂ ನಾನು ವಿಟ್ನೆಸ್ ಮಾಡ್ತಿರ್ಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಐ ಫೀಲ್ ಸೋ ಫಾರ್ಚುನೇಟ್. ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಲೋ ಇತ್ತು, ಸೊ ಹಾಗಾಗಿ ವಿಡಿಯೋ ಮಾಡಿದೆ. ನೀವೆಲ್ಲರೂ ಕೂಡ ರಾಧಾರಾಣಿನ ನೋಡುವಂತಹ ಭಾಗ್ಯ ನಿಮಗೆ ಸಿಕ್ಕಿದೆ. ಸೊ ಎಲ್ಲರೂ ಒಟ್ಟಿಗೆ ಹೇಳಿ ರಾಧೆ ರಾಧೆ. ಬರ್ಸಾನೇ ಕಾಣಿಸುತ್ತೆ ಇಲ್ಲಿಂದ. ಎಕ್ಸಾಕ್ಟ್ಲಿ ನೋಡಿದ್ರೆ ಇಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಡ್ರೈವರ್ 1-1.5 ಗಂಟೆ ಆಗುತ್ತೆ ಅಂತ ಅಂದ್ರಪ್ಪ, ಬಟ್ ಇಲ್ಲಿ ನೋಡಿದ್ರೆ ಹಂಗೇನು ಅನ್ನಿಸ್ಲಿಲ್ಲ ನನಗೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ, ಪೂರ್ತಿ ಊರೇ ಕಾಣಿಸ್ತಿದೆ ಇಲ್ಲಿಂದ. ರಾಧಾರಾಣಿಯ ಕೃಪೆನೋ ಏನೋ, ದೇವಸ್ಥಾನಕ್ಕೆ ಹೋದ ತಕ್ಷಣ ನನ್ನ ಮಗ ಬೆಟರ್ ಆದ, ಆ್ಯಕ್ಟಿವ್ ಆಗದ, ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ದ. ಆ್ಯಂಡ್ ಅದಾದಮೇಲೆ ನಾವಲ್ಲಿ ಕೆಳಗಡೆ ಲಸ್ಸಿ ಕುಡಿದ್ವಿ. ಥ್ರೂ ಔಟ್ ನಮ್ಮದು ವೃಂದಾವನ್ ಟ್ರಿಪ್ಪಲ್ಲಿ ಮೋಸ್ಟ್ ಥಿಂಗ್ ಮಾಡಿರೋದಂದರೆ ಲಸ್ಸಿ ಕುಡ್ತಿದ್ದು, ತುಂಬ ಚೆನ್ನಾಗಿರುತ್ತೆ. ಈ ಕೀರ್ತಿ ಮಂದಿರಿಗೆ ಬಂದಿದ್ದೀವಿ. ಇದು ಬರ್ಸಾನದ ಇನ್ನೊಂದು ಫೇಮಸ್ ಟೆಂಪಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅದು ನಾವು ಕರೆಕ್ಟ್ ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ಎಷ್ಟು ಆಸಮಾಗಿ ಕಾಣಿಸ್ತಿದೆ ಅಂದರೆ, ಈಗ ಲೈಟ್ ಶೋ ಬೇರೆ ನಡೆಯುತ್ತೆ ಅಂತೆ ಇಲ್ಲಿ. ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ ದೇವಸ್ಥಾನ. ಹಾಂ, ಲೈಟ್ ಶೋ ಶುರುವಾಯಿತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಂದರೆ, ನಮ್ಮ ಪಾಪುಗಂತೂ ಕೆಳಗಡೆ ಬಿಟ್ಬಿಟ್ಟಿದ್ದೀವಿ ನಾವು. ಒಂದು ಚಂದ ಮಾಡಿ ಆಟ ಆಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಓ ಮೈ ಗಾಡ್, ಇಷ್ಟು ತುಂಬ ದೊಡ್ಡದಿದೆ, ಆಸಮಾಗಿದೆ. ಎಲ್ಲರೂ ಇದನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ನಾವು ಅರೌಂಡ್ 6 o'clock ಹೋಗಿದ್ದು ಅನಿಸುತ್ತೆ. ಶೋ 7 o'clock ಶುರು ಆಗುತ್ತೆ. ಆ್ಯಂಡ್ ಆಗ ತಾನೇ ಸನ್ಸೆಟ್ ಆಗ್ತಾಯಿತ್ತು. ಆ ಕಡೆ ರೆಡ್ ಲೈಟ್ ಇದೆ ಆ್ಯಂಡ್ ಸಾಫ್ಟಾಗಿ ಬಿಸಿಲು ಹೊಡಿತಾ ಇದೆ. ಎಲ್ಲೂ ಹಾರ್ಶ್ ಇಲ್ಲ. ಎಷ್ಟು ಚೆನ್ನಾಗಿ ಅನಿಸ್ತಂತಂದರೆ, ಓಪನ್ ಫೀಲ್ಡ್, ಚೆನ್ನಾಗಿ ಗಾಳಿ ಬರ್ತಿದೆ, ಕುತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ದೇವಸ್ಥಾನ ಅಂದರೆ ನಾರ್ಮಲಾಗಿ ಕೃಷ್ಣ ದೇವರು, ರಾಧಾರಾಣಿ ಈ ಥರ ಮಾಡಿದ್ದಾರೆ. ಬಟ್ ಆರ್ಕಿಟೆಕ್ಚರ್ ಔಟ್ಸೈಡಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಂತೂ ಓಡಾಡೋದಕ್ಕೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಮಗ ಹಿ ಡೋಸ್ಡ್ ಆಫ್. ಅವನಿಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಅವನಿಗೆ ಇವತ್ತಿಂದನೇ ಜ್ವರ ಶುರುವಾಗಿದ್ದು. ಆ್ಯಂಡ್ ಎಸ್ಪೆಷಲಿ ಈ ಟೆಂಪಲಿಗೆ ಇಲ್ಲಿಂದ ಅವನಿಗೆ ಜ್ವರ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಒಂಥರ ಅವನು ಸುಮ್ಮನೆ ಮಂಕಾಗಿ ಮಲ್ಕೊಂಡೇ ಬಿಟ್ಟ ಅವನು. ಸೊ ಇದಾಗಿ ನೆಕ್ಸ್ಟ್ ನಾವು ನಂದಗಾಂವ್ ಹತ್ರ ಹೊರಟ್ವಿ. ಸೊ ನಾವು ಹೋಲಿ ನಡೆದು ಒಂದು 3-4 ಡೇಸ್ ಆದಮೇಲೆ ನಾವು ನಮ್ಮ ಟ್ರಿಪ್ಪನ್ನು ಶುರು ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಕಡೆ ಹೋಲಿ ಥೀಮ್ ಹಾಗೆ ಇತ್ತು. ಸೊ ಇದರಲ್ಲಿ ನೋಡಿ, ಬರ್ಸಾನದಲ್ಲಿ ಈ ರೀತಿ ಹೋಲಿ ಥೀಮ್ನ ಹಾಗೆ ಬಿಟ್ಟಿದ್ರು. ಈ ರೀತಿ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಇಲ್ಲಿಂದ ಸೀದಾ ನಾವು ಹೊರಟಿದ್ದೆ ನಂದಗಾಂವ್ಗೆ. ಫುಲ್ ನೈಟ್ ಆಗೋಗಿತ್ತು ಗೈಸ್. ಒಂದು ಪಾಯಿಂಟಲ್ಲೂ ಡೈರೆಕ್ಷನ್ ಬರ್ದಿಲ್ಲ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ. ಲಿಟ್ರಲಿ ಎಲ್ಲಿ ಕಳೆದೋಗ್ತೀವೋ ಏನೋ ಒಂಥರ ಹೆದರಿಕೆ ಬರ್ತಾಯಿತ್ತು. ಅದು ಬೇರೆ ಪಾಪುನ ಬೇರೆ ಇಟ್ಕೊಂಡಿದ್ವಿ. ಆ್ಯಂಡ್ ಪಾಪುನ ಅವನು ಮಲ್ಕೊಂಬಿಟ್ಟಿದ್ನಲ್ವ, ಅವ್ನು ಫುಲ್ಲು ಟಯರ್ಡ್ ಬೇರೆ ಆಗಿದ್ದ. ಸೊ ಅವನನ್ನ ಎತ್ಕೊಂಡು ಹಾಗೆ ಮೆಟ್ಲತ್ಕೊಂಡು ನಡೀತಾ ಇದ್ದಿದ್ದು. ಆ್ಯಂಡ್ ಒಂಥರ ಹೆದರಿಕೆ, ಎಲ್ಲಿ ಕಳೆದೋಗ್ತೀವೋ, ಏನಾಗುತ್ತೋ, UP ಬೇರೆ ಅಂತ ಒಂಥರ ಪುಕ್ಕ ಅಂತ ಇತ್ತು. ಬಟ್ ಸಮ್ಹೌ ಮ್ಯಾನೇಜ್ಡ್ ಇಟ್. ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು ಕೆಳಗಿಳಿದ್ವಿ. ಆ್ಯಂಡ್ ದಿಸ್ ವಾಸ್ ಅವರ್ ಡೇ 3 ಟ್ರಿಪ್. ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗುವ. ಟಿಲ್ ದೆನ್ ಐ ಆಮ್ ಅರ್ಪಿತಾ ತೆಲ್ಕರ್, ಸೈನಿಂಗ್ ಆಫ್. ಬಾಯ್.